Thomas, welcome back to our YouTube channel. ಏನ್ ಬೆಳಬೆಳಗ್ಗೆನೆ ರೆಡಿ ಆಗಿದ್ದೀರಿ ಅಂತ ಅನ್ಕೋತಾ ಇದ್ದೀರಾ? ನಾವೆಲ್ಲ ಹೋಗ್ತಾ ಇದ್ದೀವಿ ಉಡುಪಿ ಬ್ರಹ್ಮಾವರಕ್ಕೆ. ಇವತ್ತು ಅಂತಾರಾಷ್ಟ್ರೀಯ ಹೆಸರಾಂತ ಸಿಂಗರ್ ರಘು ದೀಕ್ಷಿತ್ ಅವ್ರದ್ದು ಕಾನ್ಸರ್ಟ್ ಇದೆ ಉಡುಪಿಲಿ, ಅಭಿಮತ ಸಂಭ್ರಮ ಅಂದ್ಬಿಟ್ಟು. ಹಾಗೆ ಒಂದು ಒಳ್ಳೆ ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ. 2 in 1 ರೆಸಾರ್ಟ್, ಬೀಚ್ ಪ್ಲಸ್ ಕಾನ್ಸರ್ಟ್. ಸೂಪರ್ ಆಗಿರುತ್ತೆ ಟ್ರಿಪ್ಪು. ಸ್ಟೇ ಟ್ಯೂನ್. ಅಲ್ಟೋನ್ ಮಚ್ಚಲು ವಾಪಸ್ ಬರ್ತೀವಿ, ಏನಿಲ್ಲ ಫೀಲ್ ಆಗ್ಬೇಡ. ದೇವ್ರ ಸಂಘ ಆಡ್ತಾ ಇರೋದು ಡ್ಯಾನ್ಸ್ ಆಡ್ಬೇಕಲ್ಲ ದೇವ್ರ ಸಾಂಗ್ಗೆ. ನೀನ್ ಹೇಳ್ತೀಯ ನಾನು ಹೇಳ, ನೀನ್ ಹೇಳ್ತೀಯ ಬೆಂಗಳೂರಿಗೆ ಹೋಗ್ತಾ ಇದೀಯ ಬರೋದು ಮಂಡೆ. ಲವ್ ಫೀಲಿಂಗ್ ಸಾಂಗ್ ಹೆಂಗೈತೆ ನೋಡೋ ರಘು ದೀಕ್ಷಿತ್ದು, ಹೌದಲ್ವಾ? ಒಂದ್ಸಲನಾರ ಕೇಳಬೇಕು ಬಾಬ್ ಲೈವಲ್ಲಿ. ಹೌದಾ? ಹತ್ತು ಮತ್ತೆ ಗಾಡಿಲ್ಲ ಅಂದ್ಬಿಟ್ಟು ನೀನನ್ನ ಕೊಂದರು ಈ ಜೀವ ಹೋದರು ಪ್ರೇಮಿ ನೀನೇ, ನೀನೇ ಬೇಕು. ಗಿಟಾರ್ ಫ್ರೆಂಡ್ ಹತ್ರ ಇತ್ತಲ್ಲಿ ಎತ್ಕೊಂಡ್ಬಂದು ಜೊತೆಗೆ ಬಾಬಾ ಆ ಸಾಂಗ್ ಕೇಳಕ್ಕೆ ಬತ್ತಾರದು ಬಾಬ್ ನಾನು. ಎಲ್ಲ ಭಯ್ಯ ಯಾಕೆ ಈ ರೀತಿ ಕಾಡುತ್ತಿರುವ? 8 ಗಂಟೆ ಗಾಯ್ಸ್, ನಾವು 7 ಗಂಟೆಗೆ ಬಿಡಬೇಕು ಅಂದ್ಕೊಂಡಿದ್ದು ಗಾಯ್ಸ್. ಆ್ಯಕ್ಚುಲಿ ನಾನು ನೈಟ್ ಶಿಫ್ಟ್ ಮಾಡೋದು 3:30 ಮಲಗಿ 6 ಎದ್ದು ಎಲ್ಲರೂ ಎದೋಳಿಸಿ ನಾನು 7 ಗಂಟೆ ಟೈಮ್ ಅಂದರೆ ಟೈಮ್ ಕನ್ನಡ ಬಂದಿದ್ದೀನಿ ಗಾಯ್ಸ್. 8 ಗಂಟೆ ಅಂತ ಹೇಳಿದ್ರೆ ಗಾಯ್ಸ್, ನಾನು 7:45 ಗಂಟೆ. ನಮ್ಮ ರಾಘುನು ಅಷ್ಟೇ, ಈ ಗ್ರೂಪಲ್ಲಿ ರಾಘು ಒಬ್ಬನೇ ನನಗೆ 6 ಫೋನ್ ಹಾಕಿ ಮಾಡಿದ್ದು. ಮಿಥುನು ಬಂದಿದ್ದಾರೆ, ಏನಿಲ್ಲ ಅವ್ರೇನು ಕಾಯಿಸಿಲ್ಲ, ಬಂದಿದ್ದಾರೆ. 7:15 ಟೈಮ್ ಆ ಕಡೆ ಆಗುತ್ತೆ. ಬಟ್ ಯಾಕೋ ಮೇನ್ ವಿಕೆಟ್ ಸ್ವಲ್ಪ ಆಡ್ತಾ ಇದೆ ಗಾಯ್ಸ್. ಇನ್ನೂ ಮೇ ಬಿ ಫ್ಲೈಟು ಟ್ರೈನು ಡಿಲೇ ಆಗೋ ಥರ ಇವತ್ತು ನಮ್ಮ ಕಾರು ಡಿಲೇ ಆಗಿರ್ಬೋದು. ಆಗೋದೆಲ್ಲ ಒಳ್ಳೇದಕ್ಕೆ ಗಾಯ್ಸ್. ನಾವು ಯಾವುದಕ್ಕೆ ಆ ಥರ ಮಾಡ್ಕೋಬಾರ್ದು. ಏನು ಆಗಬೇಕು ಅಂತ ಇರುತ್ತೋ ಅದು ಹಾಗೆ ಆಗುತ್ತೆ. ನೋಡ್ರಿ ಇಂಥ ಡೌಗಳು ಮಾಡೋದು ಅಂತ. ಕಿಲಾಡಿ ಅಲ್ಲ ಇವಳು, ಲಗೇಜು ಕಿಲ್ಲೇಡಿ ನೀ ಪಕ್ಕ ಇದ್ದಲ್ಲ. ಕಿಲ್ಲೇಡಿ ಬಾಯ್. ನಮ್ಮ ಟ್ರೈನ್ ಫೈನಲಿ ಗಾಯ್ಸ್, catch up. Let me see. ಒಳಗೆ ಏನೇನಿದೆ ಹೇಳಿ ಬ್ರೋ. ತುಂಬಾ ಹೇಳೋದಿದೆ, ಉಡುಪಿಲಿ ಇನ್ನೂ ಬಾಕಿ ಇದೆ. ಅಭಿ ಪಿಕ್ಚರ್ ಬಾಕಿ ನೋಡ್ರಿ. ನೀವು ಬುಸ ಕಿಲಾಡಿ ಬುಸ ಹ್ಯಾಪಿ ಜರ್ನಿ. ನಾವು ಓಡೋಷ್ಟಲ್ಲಿ ಇವನೇ ಬಂದ್ಬಿಟ್ಟು ಆಲ್ರೆಡಿ ಹ್ಯಾಪಿ ಜರ್ನಿ. ಯಾದ್ ಬೈ ಚಿಕ್ಕ ಸುಟ್ಕೇಸು ತಗೋಬಾರ ನಿಂದು. ನನ್ನ ಸೈಜ್ ತಟ್ಟಂತ ನೀನು ಬ್ರೋ, ನಾನೇನು ದಪ್ಪ ಇಲ್ವಲ್ಲ ಬಟ್ಟೆ. ನಾನೇನಂದೆ ಬೈ, ಚಿಕ್ಕ ಬೈಸಿ ಗಂಧದ ಕಡಿಯಲ್ಲಿ ನನ್ನ ಜೋಬಲ್ ಐತೆ, ಐತೆ ಬಾರ. ಎಲ್ಲ ಇರ್ಕೊಂಡಿದ್ದೀನಿ ಬಪ್ಪ. ತಲೆ ಕೆಡ್ಸ್ಕೊಬೇಡ ರಾಘು. I seen this one. It's a classic. Super ultimate. ನಡೀರಿ ಚಲೋ. I have seen this before. It's a classic. I seen this one. It's a classic. Crazy boy. ಬನ್ನುಂಗ ಕೊಡಿಲಿ. ಕ್ರೇಜಿ ಬಾಯ್ ಹೆಂಗೈತ್ ನೋಡಿ ಅಣ್ಣ. ಅಣ್ಣ ನವ್ತಾರ. ಕುದುರೆ ಓಡಿಸ್ಬೇಕಿತ್ತು, ಜಸ್ಟ್ ಹೋಗಿದ್ ಬರ್ರಪ್ಪ. ಎಲ್ಲ ಹೋಗೋದು ವಾಪಸ್ ಬರೋದು ಬರ್ತಾವೆ ಮೈಸೂರು ಟು ಮರ್ಕೇರಿ, ಮೈಸೂರು ಟು ಮಂಗಳೂರು. ಮೈಸೂರು ಟು ಮಡಿಕೇರಿ ಟು ಮಂಗಳೂರು. ಮಡಿಕೇರಿ ಬೇಡ, ಮೈಸೂರು ಟು ಮಂಗಳೂರು ಅಷ್ಟೇ ಸಾಕು. ಕೈಯಲ್ಲಿ ಸ್ಟೇರಿಂಗ್ ಹಿಡಿದವನು, ತಲೆಯಲ್ಲಿ ಟೋಪಿ ಇರುವವನು, ಯಾರು ಹೇಳಿ ಎಲ್ಲರೂ ಇವನೇ ನಮ್ಮ DC ಬೈಯನು.
ಬಿಸಿಲಲ್ಲಿ ಕೆಂಪಾಗಿ ನೆರಳಲ್ಲಿ ತಂಪಾಗಿ ನಗು ನಗುತ್ತಾ ಅದು ಯಾವ ರೀತಿ ಓಯಾ ಮೈಸೂರು ಟು ಮ್ಯಾಂಗ್ಳೂರ್. ಬ್ರಿಟಿಷ್ ಮೈಸೂರು ಟು ಗೈಸ್ ಮೈಸೂರೇ ಬಿಟ್ಟಿಲ್ಲ, ಆಗ್ಲೇ 20 ಸತಿ ನಿಲ್ಸಿದೀವಿ. ಇನ್ ಮಂಗ್ಳೂರ್ಗೆ ಹೋಗೋ ಎಷ್ಟತಿ ನಿಲ್ಸ್ತೀವ ಗೊತ್ತಿಲ್ಲ. ಯಾವ್ದಿದು ಭಯ ಗಾಗಲ್ಸ್ ಹಾಕ್ಬಿಟ್ಟು ರೋಡ್ ಕುಡಿಸ್ಬಿಡವನೆ. ರಾಹುಲ್ ಡಿಟೋ ಗಿಫ್ಟ್ ಕೊಟ್ಟಿರೋ ಶೇಡ್ಸು. ಸೊ ರಾಹುಲ್ ಡಿಟೋ ತರ ಇರೋರ್ಗೆ ಕೊಟ್ಟಿರೋದು. ಅದೇ ಮ್ಯಾಟ್ರು. ಯಾವ್ದೋ ರೀಲ್ಸ್. ಸ್ನೇಹ ಎಂಬ ತಂಗಾಳಿಗೆ ಯಾವ ರೂಪವಿಲ್ಲ, ನೋವ ಮರೆಸುವುದಕ್ಕೆ ಮಾತ್ರ ಕಾಣೋದು ಎಲ್ಲ. ಸಾರ್ ಹೇಳಿ ಸಾರ್. ಪ್ರೀತಿಗೆ ಜಗವ ಬೆಳಗೋ ಬೇರೆ ದೀಪವಿಲ್ಲ, ತಾಯಿ ಹೊತ್ತು ಪ್ರೀತಿಯ ಮಾತು ಯಾರಿಗೂ ಹಂಗಲ್ಲ. ಮೊದಲನೇ ದೇವರು ಗಣಪತಿಗೆ ಒಂದು ಪೂಜೆ ಸಲ್ಲಿಸಲೇಬೇಕು. ಯಾಕಂದ್ರೆ ಫಸ್ಟ್ ಪೂಜೆ ಯಾವತ್ತಿದ್ರು ನಮ್ಮ ಇಂಡಿಯಾದಲ್ಲೇ ಅವ್ರಿಗೇನೆ, ವರ್ಲ್ಡಲ್ಲೇ ಯಾವತ್ತೇ ಯಾವುದೇ ದೇವಸ್ಥಾನಕ್ಕೆ ಹೋಗಿ ಫಸ್ಟ್ ಪೂಜೆ ಮಾಡೋದೇ ಗಣಪತಿಗೆ. ಸೊ ಗಣಪತಿಗೆ ಮಾಡಿ ನೆಕ್ಸ್ಟ್ ಯಾವುದೇ ಪ್ರತಿ ಒಂದು ಶುಭ ಯಾವುದೇ ಇದ್ರೂ ಪೂಜೆಗೆ ಅಧಿಪತಿ ಫೋಟೋ ಅವ್ರದ್ದೇ ಇರ್ತದೆ. ಬನ್ನಿ ಬ್ರೋ. ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಎಲ್ಲೂ ಹೋಗದೆ ಮನೆಯಲ್ಲೇ ಕೂರುವುದು, ಅದಕ್ಕೆ ಹೋಗ್ತಾ ಇದೀವಿ ಬೆಂಗಳೂರಿಗೆ. ಸೂಪರ್. ಅಂದ್ರೆ ನಮ್ಮ ಬೆಳವಣಿಗೆ ನೋಡಿ ಉತ್ಪತ್ತಿರೋರ್ಗೆಲ್ಲ ಕೃಷ್ಣ ಹಾಕೊಂಡ್ಬಿಡಪ್ಪ. ಪೂಜಾರಪ್ಪ ಇನ್ನೂ ಒಂದು 2 ನಿಮಿಷ ಎಕ್ಸ್ಟ್ರಾ ಕಟ್ಟು. ನಾವು ಓಡಾಡೋದು ಮುಂಚೆನೆ ರಾನ್ಬಿಟ್ಟು ಒಂದು ಮಜಾನೂ ಅಡ್ಡ ಬರಬಾರ್ದು. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಅದಕ್ಕೆ ನಾವು ಹುಡುಗ ತಿನ್ನಕ್ಕೆ ಬಂದವನೆ. ಎಲ್ಲರೂ ಮಾಡೋದೇನಿಕ್ಕೆ? ನಾನು ತಿನ್ನೋದೇ ನೋಡಕ್ ಬಂದವನೇ. ಅಲ್ಲ, ಎಲ್ಲರೂ ಮಾಡೋದೇನಿಕ್ಕೆ? ಹೊಟ್ಟೆಗಾಗಿ, ಬಟ್ಟೆಗಾಗಿ. ಗಾಯ್ಸ್ ದುಡಿರಿ, ಒಳ್ಳೊಳ್ಳೆ ಫುಡ್ ತಿನ್ನಿ, ಟ್ರಾವೆಲ್ ಮಾಡಿ, ಒಳ್ಳೊಳ್ಳೆ ಬಟ್ಟೆ ಹಾಕಿ. ಅಷ್ಟೇ ಜೀವನ. ಕೂಡಿಡಕ್ಕೆ ಹೋಗ್ಬೇಡಿ. ಏನ್ ತಗೋಯ್ತೀರಾ? ಕೂಡಿಡಕ್ಕೆಲ್ಲ ಹೋಗ್ಬೇಡಿ. ಅವನ್ಯಾರೋ ಉಚ್ಬೇಡಿ ಮೊಬೈಲ್ನ. ಅಪ್ಪ ಬೈ, ಒಂದು ಮೊಬೈಲ್ ತಂದ್ರೆ 2 ಮೊಬೈಲ್ ಫ್ರೀ. ಬೆಂಗಳೂರಲ್ಲಿ ಒಂದು ಮೊಬೈಲ್ ತಂದ್ರೆ 2 ಮೊಬೈಲ್ ಫ್ರೀ. ಎಂತ ಆಫರ್ ಗೊತ್ತಾ? ಸೈಕಾಗಿ ಮಾತಾಡ್ತಾನೆ. ಅದು 0 ಡೌನ್ ಪೇಮೆಂಟು. ಏನು ಬರೀ ಫ್ಯಾನು ಆಧಾರ್ ಅಷ್ಟೇ. ಯಾರಾದರೂ ಮೈಸೂರು ಟು ಮ್ಯಾಂಗ್ಳೂರ್ ಹೈವೇಲಿ ಹೋಗ್ತಾ ಇದ್ರೆ ಊಟ್ಗಳ್ಳಿ ಹತ್ರ ಆಶೀರ್ವಾದ್ ಗ್ರ್ಯಾಂಡ್ ಅಂತ. ಅವೇನು ಯಾವುದೇ ಪ್ರಮೋಷನ್ ಇಲ್ವಾಲ್ದ ಹತ್ರ, ಸಾರಿ ಇಲ್ವಾಲ್ದ ಹತ್ರ ಮೇನ್ ರೋಡಲ್ಲಿ ಲೆಫ್ಟ್ ಸೈಡಲ್ಲಿ ಆಶೀರ್ವಾದ್ ಗ್ರ್ಯಾಂಡ್ ಅಂತ ಇದೆ. ಪ್ರಮೋಷನ್ ಮಾಡ್ತಾ ಇಲ್ಲ. ಅಮ್ಮು ಹಂಗೆ ತಿಂತ ಇದ್ದಂತೆ ಇದು ರೈಸ್ ತಿಂತಿದ್ದಂತೆ ಕಾಂತಾನ ಇನ್ನ ಎಷ್ಟು ರೈಸ್ಗೆ ಎಷ್ಟು ಅವಾಗ ತಿಂತೀರಾ? ಅಲ್ಲ 3 ರೈಸ್ ಇರೋ ಅದ 3 ರೈಸು. ಇಲ್ಲ, ಇನ್ನ ಎಷ್ಟು ರೈಸಿಗೆ ಎಷ್ಟೊತ್ತಿಲ್ಲ ತಿಂತೀರ? ಅವಾಗಿಂದ ಹಾಕ್ಸಿದ ತಂದಿದ್ದೀನಿ. ಸಕ್ಕಿ ತಗೋಬಿದ್ಯಾ? ಅದಕ್ಕೋಸ್ಕರ ರೊಕ್ಕದ ಕಾಳಜಿ ಮಾಡುತ್ತೀನಂತೆ, ಇಲ್ಯ ಮಾಡುತ್ತೀನಿ ಲಾಗೆ ತಂಟಿ ಓ ಪ್ರೇಮವೇ ನಿನಗೆ ಪ್ರಣಾಮ, ನಿನ್ನಿಂದಲೇ ಈ ಲೋಕ ಕ್ಷೇಮ. ಓಂಕಾರ ರೂಪೇ ಈ ನನ್ನ ಪ್ರೇಮ, ಸಾವಿಲ್ಲದ ಚೈತನ್ಯಧಾಮ. ಮದನಾರಿ ನಾಚಿಕೆ ಇನ್ನೇಕೆ ನಾಚಿಕೆ, ನಾವು ಪ್ರೀತಿ ಮಾಡಾಯ್ತು, ಸಿಕ್ಕೆಲ್ಲ ದೂರಾಯ್ತು. ಇನ್ನೇನು ನಾಯಕ ತಂದು ಕೊಟ್ಟ ನಾಯಕ.
ಇದು ಒಳಗೆ ಐತೆ ಬೀಚ್ ಒಳಗಡೆ ಇಲ್ಲೇ ಕುತ್ಕೋಬಹುದು ಜೀವಿ ಒಳಗಡೆ ಕುತ್ಕೊಳ್ಳೋ ಬದಲು ಅಲ್ವಾ ಮಾಡ್ಕೊ ಬೋಟ್ ನೋಡು ಸೊತ್ತೋಗೈತೆ ಬೋಟ್ ಒಂದು ನೋಡ್ದೆ ಆಗ್ಲೇ ಫೈನಲಿ ರೀಚ್ ಅದು ಬ್ರೋ ಪ್ಯಾರಡೈಸ್ ಮಲ್ಪೆ ಬೀಚ್ ಬಂದಿದೀವಿ ಬ್ರೋ ಪ್ಯಾರಡೈಸ್ ಇದು ರೆಸಾರ್ಟಿಗೆ ಬಂದಿದೀವಿ ತೋರಿಸ್ಬಿಡ್ತೀನಿ ಬ್ರೋ ಅದನ್ನು ತೋರ್ಸು ಬ್ರೋ ಕಡಲ ಬೀಸೋಲ್ಲ ಯಾಕೆ ಜೀವಿ ಮಕ್ಕಳಿಗೆ ಏನಿಲ್ಲ ಬರೋಕ್ಕೆ ಹೋಗಬೇಡಿ ನಮ್ಮ ಮಕ್ಕಳು ಬೆಳ್ಳಿಗೆ ಹೋಗೋಣ ಮಾಡಲ್ಲ ನಾವು ಬೆಳಿಗ್ಗೆ ಇದ್ದೀವಿ ನಾವು ಬೆಳಿಗ್ಗೆ ಅಲ್ಲಿಂದ ಬಂದಿಟ್ಟು ಟರ್ಗೆ ಹೋಗ್ಬಿಟ್ಟಿದ್ವಿ ಅವರ ಅಪ್ಪ ಅಮ್ಮ ಏನೋ ಕೂತವ್ರೆ ಏನೇ ಮಾಡಿದ್ರು ಲೈಫ್ ಲಾಂಗ್ ಕಲರೇ ಹೋಗಲ್ಲ ಅವ್ರಿಗೆ ಅದೇ ಲೈಫ್ ಲಾಂಗ್ ಹೋಗಲ್ಲ ಕಲರ್ ಅವ್ರಿಗೆ ನಮ್ದು ಹೇಳು ಒರಿಜಿನಾಲಿಟಿ ಕಲರ್ ನೀವು ಮಾಡೋಣ ಇವರು ಅಲ್ಲ ಮಿಕ್ಸ್ ಇದು ಬಂಗಾರದ್ದು ಅದು ಬಂಗಾರದ್ದು ಎಲ್ಲ ಬಂಗಾರದ್ದು ನನ್ನ ಹತ್ರ ಈ ಬಂಗಾರ ಎಲ್ಲರೂ ಇಲ್ಲಿ ಇದು ಬಂಗಾರದ್ದು ಇಷ್ಟು ದಿನ ಬಂಗಾರ ಇದು ಮಲಗ್ಬಿಟ್ಟಿದ್ರು ಇಲ್ಲಿ ಆಡು 5 ನಂಬರು ಟೂಟು ಬಂದಿತ್ತು ಆದ್ಮೇಲೆ ಇದ್ದೆ ಜೀವಿ ಬೈ ಬರ್ತಾವ್ರ ಹಿಂದೆ ಬರ್ತಿರ್ಬೇಕು ಏನು ಕಾಲು ಬೇರೆ ಪೇನ್ ಐತೈತೆ ಸಂಜೆ ಬೇರೆ ಡ್ಯಾನ್ಸ್ ಮಾಡಬೇಕು ಸೈಕ್ ಐತೈತೆ ಕಾಲೊಂದು ರೆಡಿ ಆಗಿಬಿಟ್ರೆ ಕಬ್ಜಾ ಮಾಡ್ಬಿಡೋದೆ ಸಿ ಫ್ರಮ್ ಸ್ವಿಮ್ಮಿಂಗ್ ಪೂಲ್ ಅಲ್ಲೇ ಹೋಗ್ಬೇಕು ಅನ್ಸ್ತಾ ಹೋಗೋಣ ಬಿಡು Wow, what a crazy! You are doing only this room. ನಾನು ಹೇಳೋದು ನೆಕ್ಸ್ಟ್ ಟೈಮ್ ಯಾರಾದರೂ ಬಂದ್ರೆ ದಯವಿಟ್ಟು ರೆಸಾರ್ಟ್ ವಿಡಿಯೋ ಸರಿ ರೂಮ್ ಮಾಡೋದ್ರೆ ಇಲ್ಲಿ ಮಾಡಿ ಸ್ವಲ್ಪ ಪ್ರೈಸ್ ಜಾಸ್ತಿ ವೀಕೆಂಡ್ ಅದು ವೀಕ್ ಡೇಸಲ್ಲಿ ಬನ್ನಿ ಇಲ್ಲೇ ಬೀಚು ಇದನ್ನೊಂದು ಆರಿದ್ರೆ ಇಲ್ಲೇ ಬೀಚು ಸಕ್ಕತ್ತಾಗೈತೆ ನೆಕ್ಸ್ಟ್ ಲೆವೆಲ್ ಆಗೈತೆ ಏನು ಕ್ರೇಜಿ ಬಾಬ್ ಪ್ಯಾರಾಚೂಟು ಇಲ್ಲಿ ನಡೆಸ್ತಾರಲ್ಲ ಪ್ಯಾರಾಚೂಟು ಐಲ್ಯಾಂಡರು ಎಲ್ಲಾನು ಮಟ್ಟ ಐತೆ ನೆಕ್ಸ್ಟ್ ಲೆವೆಲು ಮಿಥುನ್ ಖಂಡ ಇಲ್ಲೇ ಬೀಚು ನೋಡಿ ಹೆಂಗೋ ಹಿಂಗ್ ಊಟ ಊರಿ ಅಷ್ಟೇ ಮಿಥುನ್ ಅವ್ರು ಈಗ ಫೋಟೋ ಶೂಟ್ ಮಾಡ್ಸಕ್ಕೆ ಬೀಚ್ ಹತ್ರ ಹೋಗ್ತಾ ಇದಾರೆ ಸ್ವಲ್ಪ ರೂಮ್ ನೋಡೋಣ ಅಂತ ಬಂದ್ರು ಅಷ್ಟೇ ವಿಡಿಯೋಸ್ ಮಾಡಿ ಫೋಟೋಸೇ ಹಿಡಿಸ್ತಾ ಇಲ್ಲ ಬೇಬ್ಸ್ಗಳಂತೂ ನೆಕ್ಸ್ಟ್ ಹೋಗೋಣ ಹಿಡಿತಾ ಇನ್ ಕಣ ಎಂಥದ್ದು ಇಲ್ಲ ಟನ್ 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 ವಾವ್ ಬೀಚ್ ಕಾಕ್ಟೈಲ್ಸ್ ಡ್ರ್ಯಾಗನ್ ಬಿಯರ್ ಬೀಚ್ ಬಾರ್ ಹೊಸ ಬೀಚ್ ಎದುರುಗಡೆ ನೆಕ್ಸ್ಟ್ ಲೆವೆಲ್ಲು ಬೇರೆ ಲೆವೆಲಲ್ಲಿ ಐತೆ ನೆಕ್ಸ್ಟು ಯಾರ್ಯಾರು ರೂಮ್ ಮಾಡಿದ್ರು 2-3 ಡೇಸ್ ಬೇಗನೆ ರೂಮ್ ಮಾಡಿ ಕ್ರೇಜಿ ನೆಕ್ಸ್ಟು ನೋಡಿ ಬೀಚು ಬಂದರೆ ಈ ಥರ ಕಪಲ್ಸ್ ನೋಡಿ ಅಬ್ಬಬ್ಬಾ ಲಾಟ್ರಿ ಅಮ್ಮರ ಇರು ಮುಂಚೆ ಝೂಮ್ ಮಾಡ್ತೀನಿ ಅಬ್ಬಬ್ಬಾ ಅಮ್ಮರ ಲಾಟ್ರಿ ಪ್ರೇಮಿಗಳು ಫುಲ್ ಡೀಪಲ್ಲಿ ಮುಳುಗೋಗ್ಬಿಟ್ಟವ್ರೆ ಲಾಟ್ರಿ ಪಾಪ ಶೂಟ್ ಇಟ್ಕೊಂಬಿಡೋದ ಇಲ್ಲ ಈ ಹೊಡಿತಾ ಇಲ್ಲ ಅಲ್ಲಿ ಲೋಫರು ಯಾಕೆ ಹೊಡಿತಾ ಇಲ್ಲ ಅಲ್ಲಿ ಹೊಡಿತಾ ಇಲ್ಲ ಅಂದೆ ಚಾಲೋ ರೆಡಿ ಕಿರ್ತಿ ಹೊಸ ಪೀಸ್ ನಿನ್ನೊಂದು ಶಾರ್ಟ್ ನನ್ನೊಂದು ಶಾರ್ಟ್ 2 ಶಾರ್ಟ್ ಇದ್ದ ಗೊತ್ತಿಲ್ಲ ಏನಾದ್ರು ಮಾಡ್ಕೋ ಬಿಟ್ಕೋ ಮಾಡ್ತಾ ನೀನು ಮಾಡ್ಕೊಬಿಡು ಶೋ ಮಾಡ್ಬಿಡ ಬಾಯ್ಸ್ ಒಪ್ಪಿಸಿ ಡಾಕ್ಟರ್ ಆರೋಗ್ಯಕ್ಕಾಗಿ ಸಾಮೂಹಿಕವಾಗಿ ಮನಸ್ಸು ಹಾಗೂ ಕೆಲವು ದಿನಗಳಲ್ಲಿ ನಿವೃತ್ತರಾದ ಮಾರು ದಿನವೇ ಕ್ಲಿನಿಕ್ ತೆರೆದು ತಲೆಕೆಡಿಸಿಕೊಂಡಿದ್ದ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತ ಮಾಡೋಣ ಇದೀಗ
Over to Raghu Dikshit Projects. Thank you. ಖಂಡಿತವಾಗ್ಲೂ ಸರ್. ಕೇಳಿದರೆ ಬೇಜಾರೇನಿಲ್ಲ. ಬಟ್ ಈ ಹಾಡಿನ ಯಾರ್ದ ಇವರು ಪ್ರೀತಿ ಓ ಹುಡುಗಿ ಇಂಗ್ಲಿಷಲ್ಲಿ ಐ ಲವ್ ಯು ಅಂತೂ, ಅದಕ್ಕೆ ಕನ್ನಡದಲ್ಲಿ ಹೇಳುವಂತವ್ರೆ. ಕಂಡೆ ಪರಶಿವನ ಕಂಡೆ 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 ಕಂಡೇನಾ ಕಂಡೆ ಪರಶಿವನ ಮಗನೇ ಆಡಿದ್ದು 3 ಗಂಟೆ ಅಪ್ಪ. ನಮ್ ವ್ಯೂವರ್ಸ್ಗಳು ನಂಬಲ್ವಲ್ಲ, ಅದಕ್ಕೇನೆ. ಯಾಕೆ ನಂಬಲ್ಲ? 3 ಗಂಟೆ ಆಡುತ್ತಾ ಸಂತೋಷದ ಉಲ್ಲಾಸದ ಬಾಗೂರಿಂದೆ ಇದು ನೋಡಿ ಒಳ್ಳೆ ಸಾಂಗ್ ನಮ್ಮನ್ ಸ್ಟ್ರೈಟ್ ಹೋಗ್ಬೇಕು. ಅವನ ಅಮ್ಮನ್ ಗತ್ತು ಇಲ್ಲಿ ನಮ್ಮನ್ ಗತ್ತು ಅನ್ಕೊಡ್ರು, ಗತ್ತು ಅನ್ಕೊಂಡೆ. ಮಣ್ ಮೇಲೆ ಹೊಡ್ಬಿಟ್ರೆ ಯಪ್ಪ. ಯಾಕೆ ಒಳ್ಳೆ ವರ್ಕೌಟು ಮಚ್ಚಾ. 2 ಟ್ವಿನ್ಸ್ ಇರ್ಬೇಕು ಅನ್ಕೊಂತೀನಿ. ಇದು ಸ್ಟ್ರೈಟ್
ಕೊಡಗನ ಕೋಳಿ ನುಂಗಿದ್ದ. ಹೋಗಿರೋದು ಬೀಚ್ಗೆ ಮಚ್ಚ. ಎಷ್ಟು ಮಣ್ಣು ಅನ್ನೋಕ್ಕೆ ಎಷ್ಟು. ಓಕೆ ಶಲ್ ವಿ ಗೋ ನೌ. ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀವಿ. ಸೊ ಅನ್ನ ಸ್ಲಿಪ್ಪರೇ ಬಿಸಾಕ್ತವ್ರೆ. ಟೈಮ್ 3 ಗಂಟೆ ಆಗೈತೆ. ಹೋಗಿ ಮಲ್ಕೊಳ್ಳೋಣ ಬೇಗ. ಆಗಬೇಕು, ಬ್ರೇಕ್ಫಾಸ್ಟ್ ಮಾಡಬೇಕು, ಬೀಚ್ಗೆ ಹೋಗಿ ಸ್ವಲ್ಪ ವೀಡಿಯೋಸ್ಗಳೈತೆ, ವೀಡಿಯೋ ಮುಗಿಸ್ಬೇಕು. ಸಾಕು, ಎಂಜಾಯ್ ಮಾಡಿದ್ದು. ತುಂಬ ಟಯರ್ಡ್ ಆಗ್ಬಿಟ್ಟಿದೆ. 3 ಗಂಟೆ ಆಗೈತೆ. ಮಲ್ಕೋ ಈಗ. ಎಲ್ಲ ರೆಸಾರ್ಟ್ ಮಾಡ್ಕೊಂಡು ಬೆಡ್ ಜಾಮ್ ತಿಂತವ್ರು ಬೆಳಿಗ್ಗೆ ಅವ್ರು ಎಂಟು ಐತೆ ಇರೋದು ಎಲ್ಲ ಟೇಸ್ಟ್ ಮಾಡಿದ್ದೀವಿ. ಒಂದೇ ಬಿಕ್ಕಟ್ರು ಬೆಟ್ಟ ಅಷ್ಟೊಂದು ಹೇಳೋ ಇಂಥವ್ರು ಒಂದು 100 ಜನ ಬಂದರೆ ರೆಸಾರ್ಟ್ಗೆ ಹೋಗಿತ್ತು. ಕಲಾಶ್ 100 ಜನಕ್ಕೆ ಸೇರಿಸಿ ಡಬಲ್ ಮಾಡಿರ್ತಾರೆ. ಏನು ತೊಂದರೆ ಆಯ್ತು. ದಿನ ಆಯ್ತು. ಹಿಂಗಿತ್ತು ಬರ್ತೀನಿ. ತಿಂಡಿ ಕಸಮಾಗಿತ್ತು, ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಸೂಪರ ಸೂಪರ್. ಓ ಹೇಳು ಬಜಾರ್. ಚೆನ್ನಾಗಿದೆ. ಸೂಪರ. ಟೇಸ್ಟ್ ಅದು ಸೆನ್ಸರ್ ಕಟ್ಟು. ಇನ್ನೊಂದ್ಸಲ ಹೇಳಿ ಬ್ರೋ. ಬ್ರೋ ಅದಕ್ಕೆ ಹಿಂಗೆ ಅಂದೆ ಅಷ್ಟೇ. ನನ್ನ ಸ್ಟೈಲ್ ಇದು. ಸೂಪರ್ ಭಯ್ಯ. ನಾವು ಹೆಂಗೆ ಮಾಡೋದು ಇದಲ್ವ ಬ್ರೋ, ಫೀಲ್ ಮಾಡ್ಬೇಕು ಅಷ್ಟೇ. ಬ್ರೋ ಎಲ್ಲ ಹೋಟೆಲ್ ತಿಮ್ಮಪ್ಪ. ಬ್ರೋ ಹೇಳು ಬ್ರೋ, ಹೋಟ್ಲ್ ಬಗ್ಗೆ ಏನಾದ್ರು ಗೊತ್ತಿದ್ರೆ. ಹೋಟೆಲ್ ತಿಮ್ಮಪ್ಪ ಸಿನ್ಸ್ 1969 ಉಡುಪಿಲಿ ಇದೇ ಫೇಮಸ್. ಉಡುಪಿ ಬಂದ್ರೆ ತಿನ್ಬೇಕು ಅಂತ ಹೇಳ್ಬಿಡು. ತಿಮ್ಮಪ್ಪ ಬಾಳೆ ಎಲೆ ಊಟ ನೋಡುವ ಹೇಗಿರುತ್ತೆ, ಟೇಸ್ಟ್ ಮಾಡುವ. ಸಿನ್ಸ್ ಎಷ್ಟು ಹೇಳಿದ್ದು? ಹೋಟೆಲ್ ತಿಮ್ಮಪ್ಪ ಅಂದ್ಬಿಟ್ಟು ಉಡುಪಿಲಿ. ಸಿನ್ಸ್ ಎಷ್ಟು ಇರ್ಬೋದು ಅಂದಾಜು? ಅವ್ರನ್ನೇ ಕೇಳೋಣ ಬಿಡು, ಓನರ್ನೇ. 1969 ಅಲ್ಲೇ ಹಾಕೋರಲ್ಲಪ್ಪ. ಭಾಳ ಫೇಮಸ್ ಹೋಟ್ಲ್ ಇದು. 69 ಸೆನ್ಸಾರ್ ಕಟ್ಟು. ನಮ್ಮ ಫ್ಯಾನ್ಸ್ಗಳೇನು ಬೇಜಾರು ಮಾಡ್ಕೊಳ್ಳಲ್ಲ. ಈ ಕಡೆ ಊಟ ಬನ್ನಿ ಅಂತ ಬಂದೇ ಬರ್ತಾರೆ. ಸೈಡ್ ನೀನೇ ಕೂಡ ಮಾಡೋದಾ? ನಿಮ್ಮಿಬ್ರಲ್ಲಿ ಯಾರು ಕೂಡ ಮಾಡೋದು? ಹಂಗಲ್ಲ, ನೀನು ನನಗೆ ಹೆಂಗೆ ಗೊತ್ತು ಅವ್ರ ಬಗ್ಗೆ? ಅಷ್ಟೇ, ಏನು ಹೇಳಲ್ಲ. ಇವಾಗ ಏನು ಕಟ್ ಮಾಡಿದೆ, ಸುಮ್ಮ ಮೊಬೈಲ್ ಎತ್ಕ ಬಂದ್ಬಿಡ್ತೀಯ. ಏನು ಕಂಟೆಂಟ್ ಇರಲ್ಲ, ಏನಿರಲ್ಲ. ಹಾಂ, ಹೋಗ ಆ ಕಡೆ. ಮನೆ ಮರ್ಯಾದೆ ಇಲ್ವಾ? ಹೇಳ್ತಾ ಇದ್ರು ಮಕ್ಕಕ್ಕೆ ಬಿಡ್ತಾ ಇದೆಯಲ್ಲ ಕ್ಯಾಮ್ರಾನ ತಿರುಗಿಸಿ. ಇದೇ ಕಂಟೆಂಟ್ ಬ್ರೋ, ನೀವು ಹೇಳೋದಲ್ಲ ಅದೇ ಕಂಟೆಂಟ್. ಇದೇ ಕಂಟೆಂಟು. ಮೊಬೈಲ್ ಎತ್ತ ತಕ್ಷಣ ಒಂದು ಕಂಟೆಂಟ್ ಬಂತು ನೋಡಿ, ಅದೇನೆ. ಲವಡಾನು ಬರಲ್ಲ ಕಂಟೆಂಟ್ ಇಲ್ಲ. ನಾನು ಹೇಳಲಿಲ್ವಾ ಏನಂತ? ನಾನು ಲೋಡಾನು ಆಗಲ್ಲ ಇಲ್ಲಿ ಅಂತ. ಕಂಟೆಂಟಾ? ರೆಡಿ?